ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರ. ಕಾಮ ಜೀವನದ ಒಂದು ಭಾಗ. ಆ ಕಾಮನ ಜೀವನ ಆದ್ರೆ ಪ್ರಜ್ವಲ್ ರೇವಣ್ಣನ ಪರಿಸ್ಥಿತಿ ಏನಾಗಿದೆಯಲ್ಲ ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಆಗ್ತದೆ. ಆ ಕಾಮ ಪ್ರೀತಿಯಿಂದ ಹುಟ್ಟಬೇಕು. ಆ ಕಾಮ ಮದುವೆಯ ನಂತರ ಹುಟ್ಟಬೇಕು. ಆ ಕಾಮ ಸ್ವಚ್ಛಂದವಾಗಿರಬೇಕು. ಆ ಕಾಮದಲ್ಲಿ ಪ್ರೀತಿ ಇರಬೇಕು. ಆ ಕಾಮದಲ್ಲಿ ಮನಸ್ಸಿರಬೇಕು. ಆ ಕಾಮ ಆಕಾಶ ಎಷ್ಟು ಸ್ವಚ್ಛಂದವಾಗಿದೆಯಲ್ಲ ಆ ರೀತಿ ಸ್ವಚ್ಛಂದವಾಗಿರಬೇಕು. ಅಂದಾಗ ಅದಕ್ಕೊಂದು ಬೆಲೆ ಇರ್ತದೆ. ಆದರೆ ಈ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಒಬ್ಬ ಕಾಮುಕ, ಒಬ್ಬ ರೇಪಿಸ್ಟ್, ತಾಯಿಯ ಸಮಾನ ಹೆಣ್ಣು ಮಗಳನ್ನು ರೇಪ್ ಮಾಡಿರ್ತಕ್ಕಂಥ ಒಬ್ಬ ನೀಚ ವ್ಯಕ್ತಿ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾನೆ. ನಾನು ಹೇಳಕ್ಕೆ ಬಂದಿರೋದು ಇಷ್ಟ ಅಲ್ಲ, ಆ ಪ್ರಜ್ವಲ್ ರೇವಣ್ಣನ ತಾಯಿಯಾಗಿರ್ತಕ್ಕಂಥ ಭವಾನಿ ರೇವಣ್ಣ ತನ್ನ 1.5 ಕೋಟಿ ಕಾರು ಏನಿತ್ತಲ್ಲ ಅದಕ್ಕೆ ಬಂದು ಯಾರೋ ಡಿಕ್ಕಿ ಹೊಡೆದ್ರದ ತಿಳ್ಕೊಂಡ ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗ್ಕೊಳಕತ್ತೇಳು. ಅಕ್ಕ, ಆ ನಿನ್ನ 1.5 ಕೋಟಿ ಕಾರು ಜನರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಅದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಅದು ಜನರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನೀನು ತಿರುಗಾಡಕದೀಯ. ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಅಚಾನಕ್ಕಾಗಿ ಅನಾಹುತಿಕೆಳಗಾದಾಗ 1.5 ಕೋಟಿ ರೂಪಾಯಿ ಹಾಳಾಗ್ತದೆ ನಂದು ತಿಳ್ಕೊಂಡ ಆ ಕಾರ್ ಏನು ದೊಡ್ಡೆಲ್ಲ ಹಾಳಾಗಿ ಹೋಗಿರಲಿಲ್ಲ. ಇಲ್ಲ ನಿನ್ನ ಕೈಕಾಲು ಎರಡೂ ಮುಗಿದು ನೀವು ಹೋಗಿ ಅಪೋಲೋ ಹಾಸ್ಪಿಟಲ್ದಾಗ ಕಾಲು ಮ್ಯಾಗ ಮಾಡಿ ಬಿದ್ದಿರಲಿಲ್ಲ. ಏನೂ ಆಗಿರಲಿಲ್ಲ. ಒಂದು ಸ್ಕ್ರ್ಯಾಚ್ ಆಗಿತ್ತು. ನೀನು ಅವಾಗ ಹೇಳ್ತೀಯ ನೀ ಸತ್ತಿದ್ರೆ ನಡೀತಿತ್ತು, ಅದು ನನ್ನ ಕಾರ್ ನನಗೆ ಬೇಕಾಗಿತ್ತು ಅಂತಂದ ನಿನಗೆ ಓಟ್ ಹಾಕಿದವ್ರಿಗೆ ನೀನು ಈ ರೀತಿ ಮಾತಾಡ್ತೀಪ ಅಂದ್ರೆ ನಿನ್ನ ಕರ್ಮ ಏನದಲ್ಲ ಅದು ನಿನ್ನ ಬೆನ್ನನ್ನು ಹತ್ಕೊಂಡು ಬಿಟ್ಟದ. ಯಾಕಂದ್ರೆ ನೀನು ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ. ನೀನು ಕಾಮುಕರಿಗೆ ಜನ್ಮ ಕೊಟ್ಟುಬಿಟ್ಟು ನೀನು ಒಬ್ಬ ಕಾಮುಕ ಹೆಣ್ಣು ಬಾಕಾದ್ರೆ ಇನ್ನೊಬ್ಬ ಗಂಡು ಬಾಕಾದ. ಒಂದು ಕಡೆ ಪ್ರಜ್ವಲ್ ರೇವಣ್ಣ 2,000 ವಿಡಿಯೋ ಮಾಡ್ತಾನೆ. ಅಥವಾ ನಾನು ಒಂದು 2-3 ನೋಡೇನ್ರಿ. ಏನು ಮಾಡಕ್ಕೆ ಬರಂಗಿಲ್ಲ. ಬೇಕಾಗಿತ್ತಲ್ಲ ನೋಡಬೇಕಾಗಿತ್ತು. ಈ ಕರ್ಮಕಾಂಡಗಳು ನೋಡ್ಬೇಕಲ್ಲ. ಇಂಥ 4 ಹಡಿಸಿ ನನ್ನ ಮಕ್ಕಳದು ನಾವು ನೋಡೇ 1-2. ಆದ್ರೆ ಅದರಲ್ಲಿ ನಾನು ನೋಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಒಂದು ವಿಡಿಯೋ ಏನಪ್ಪ ಅಂದ್ರೆ ಅತ್ಯಂತ ಮನಕುಲುಕುವ ಘಟನೆ. ಅದು ಆ ತಾಯಿ ಮಹಾತಾಯಿ 50ರಿಂದ 55 ವಯಸ್ಸಿನ ಆ ಮಹಾತಾಯಿ ಅನ್ನ ಬೇಡ ಅಂತಂದು ಹೇಳಿದ್ಲು. ನನಗೆ ಮಕ್ಕಳದಾರ, ನನ್ನ ಮೊಮ್ಮಕ್ಕಳದಾರ ಎಲ್ಲ ಹೇಳಿದ್ಲಕ್ಕೆ ಅನ್ನ ಬೇಡದಿಂದ ಅನ್ನ ಅಂತ ಕೇಳ್ಕೊಳಕತ್ತಿದ್ಲು. ಈ ನೀಚ ಹೊಲಸು ಬಡ್ಡಿ ನನ್ನ ಮಗ ಇವನು ನನಗೆ ಬೇಕು ಅಂತಂದ ಅವಳ ಮೇಲೆ ನಿರಂತರವಾಗಿ ಅವಳನ್ನು ಕೂಡ ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡು ನೋಡಬೇಕಾಗಿತ್ತು. ಅವಳ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡಿದಲ್ಲ. ಇದೇ ಈ ಪ್ರಜ್ವಲ್ ರೇವಣ್ಣ, ಮಾಜಿ ಸಂಸದ, ಜನನಾಯಕ. ಇವನು ಇವತ್ತೇನಪ್ಪ ಅಂದ್ರೆ ಗಲ್ಲು ಶಿಕ್ಷೆಗೆ ಬಂದು ನಿಂತಿದ್ದಾರೆ. ಇದು ಇಂಥವ್ರಿಗೆ ಆಗಬೇಕ್ರಿ. ಯಾಕಂದ್ರೆ ಇವರಪ್ಪ ಹೇಳಿದ್ದಲ್ಲ, ಯಾರು HD ರೇವಣ್ಣ ಹೇಳಿದಲ್ಲ, ನನ್ನ ಮಗ ಏನಾದರೂ ತಪ್ಪು ಮಾಡಿದರೆ ಅವನಿಗೆ ಗಲ್ಲು ಶಿಕ್ಷೆ ಆಗಲಿ. ಮಿಸ್ಟರ್ HD ರೇವಣ್ಣ ಅವರೇ, ನೀವು DC ಬಿಡೋದಿಲ್ಲ, ನೀವು ಸಾಮಾನ್ಯ ಒಬ್ಬ ಆಫೀಸರ್ಗಳನ್ನು ಬಿಡೋದಿಲ್ಲ. ಎಲ್ರಿಗೂ ಕೂಡ ಆವಾಜ್ ಹಾಕೋತ ತಿರುಗಾಡುವಂಥ ವ್ಯಕ್ತಿ ನೀವು. ನಿಮ್ಗೆ ಯಾವ ಜನನಾಯಕ ಅಂತಾನೇನ್ರಿ? ದುಡ್ಡಿನ ಮದಾದ ನಿಮಗ ಮತ್ತು ನಿಮ್ಮ ಹೆಂಡತಿಗೆ. ನಿಮ್ಮ ಹೆಂಡತಿ ಆ ಭವಾನಿ ರೇವಣ್ಣ, ನನಗನ್ಸದ ಭವಾನಿ ರೇವಣ್ಣ ರಾತ್ರಿ ಎಣ್ಣೆ ಪನ್ನೆ ಹೊಡಿತಿರ್ಬೋದು ರೀ. ಬೆಳಿಗ್ಗೆ ಎದ್ದು ಕೂಡಲೇ ಕನ್ನಪ್ಪನ್ನ ಎಲ್ಲ ಮಟ್ಟಿ ಆಗ್ತದೆ. ಒಂಥರ ಹಿಂಗೆ ರಾಕ್ಷಸಿ ಬಂದಂಗೆ ಬರ್ತಾಳೆ. ಎಣ್ಣೆಗೆ ಇರಾಕಿರ್ಬೇಕದು ನನಗನ್ಸೋ ಮಟ್ಟಿಗೆ. ದುಡ್ಡಿನ ಮರಾದ ರೀ ಭವಾನಿ ರೇವಣ್ಣಗ. ಆ ಹೆಣ್ಮಗಳು ಒಬ್ಬ ಬಡ ವ್ಯಕ್ತಿಗೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀ ಸತ್ರ ನಡೀತಿತ್ತು, ಅದರ ನನ್ನ ಕಾರು ಉಳಿಬೇಕಾಗಿತ್ತು ಅಂತ ಏನು ಹೇಳ್ತಿದ್ದಲ್ಲ, ಅದ್ರ ಪಾಪ ರೀ ಇದು. ಅದ್ರ ಪಾಪ ಇದು ಭವಾನಿ ರೇವಣ್ಣ. ಈ ಪ್ರಜ್ವಲ್ ರೇವಣ್ಣ ಇವನನ್ನು ಬಿಟ್ಟಿದ್ರೆ ಇನ್ನು ಸೂರಜ್ ರೇವಣ್ಣ ಬರ್ತಾನ. ಅವನಂತೂ ಗಂಡಸರ ಮ್ಯಾಗನ ಅತ್ಯಾಚಾರ ಮಾಡಾಗದಾನ. ಗಂಡಸರಾಗಿ ಏನು ನೋಡಿ ಅವನು ಗೊತ್ತಿಲ್ಲ. ನಮಗೊಂದೊಂದ್ಸಲ ಹೊರಗಡೆ ಹೋಗಿ ಭಯ ಆಗ್ತದೆ ರೀ. ಯಾಕಂದ್ರೆ ಎಲ್ಲರೂ ಸೂರಜ್ ರೇವಣ್ಣ ಬಂದುಬಿಟ್ಟ ಅಂತಂದು ಟೆನ್ಷನ್ ಆಗಿಬಿಡ್ತದೆ. ಹೇಳಕ್ಕೆ ಬರೋಂಗಿಲ್ಲ, ಅವ್ನು ಎಲ್ಲಿ ಬೇಕಾದ್ರೆ ಇರ್ತಾನೆ. ಯಾಕಂದ್ರೆ ಈ ಗಂಡಸರ ಮೇಲೆ ಅಸಹಜ ಲೈಂಗಿಕ ಕಿರುಕುಳ ಕೊಡೋರು ಏನು ಇರ್ತಾರಲ್ಲ, ಅವ್ರು ಎಲ್ಲಿ ಬೇಕಾದ್ರೆ ಇರ್ತಾರೆ, ಹೇಳಕ್ಕೆ ಬರೋಂಗಿಲ್ಲ. ಸೊ ಈ ಸೂರಜ್ ರೇವಣ್ಣ ಕೂಡ ಏನಪ್ಪ ಅಂದ್ರೆ ಇವನನ್ನು ಕೂಡ ಒದ್ದು ಒಳಗಡೆ ಹಾಕ್ಬೇಕ್ರಿ. ಒದ್ದು ಒಳಗಡೆ ಅಂದ್ರೆ ಹಂಗಿಂಗಲ್ಲ, ಇವ್ ಹಿಂಗೆ
ಸಾಮಾನ್ಯಕ್ಕೆ ಹಗ್ಗ ಕಟ್ಟಿ ಕಿಟಕಿ ಕಟ್ಟಿ ಮ್ಯಾಗ ಕಟ್ಟಿಗೆ ಬಡ್ಕೊತಿರ್ಬೇಕ್ರಿ ಈಗ ಟಗ್ 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 ಅಂತ ಬಡ್ಕೊತಿರ್ಬೇಕು ನಮ್ಮ ಕೈಯಾಗ ಸಿಗಬೇಕ್ರಿ. ಸೂಜಿ ಚುಚ್ಚಿ ತೆಗಿತಾವೆ ನಂಗೆ, ಸೂಜಿ ಚುಚ್ಚೋದು ತೆಗೆದು, ಸೂಜಿ ಚುಚ್ಚೋದು ತೆಗೆದು. ಇಂಥ ದುರಂಕಾರದಿಂದ ಇವಳು ಪ್ಲ್ಯಾನ್ ಏನಿತ್ತಂದ್ರೆ ಆ ನಿಖಿಲ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಇವ್ರನ್ನೆಲ್ಲರೂ ಕೂಡ ಏನಪ್ಪ ಅಂದ್ರೆ ಇವ್ರು ಮೀರಿಸುವಂಥ ನನ್ನ ಮಕ್ಕಳಾಗಬೇಕು, ಎತ್ತರಕ್ಕೆ ಬೆಳಿಬೇಕು ನನ್ನ ಮಕ್ಕಳ ಅಂತ ತಿಳ್ಕೊಂಡಿದ್ದು. ಅದೇ ರೀತಿ ಎತ್ತರಕ್ಕೆ ಬೆಳೆದಿದ್ದಾರೆ ಈಗ ಅವರು. ನಿಖಿಲ್ ಕುಮಾರಸ್ವಾಮಿ ಕೂತನು ಎತ್ತರಕ್ಕೆ ಬೆಳೆದಿದ್ದಾರೆ. ಹೌದು, ರೇಪ್ ಮಾಡೋದಕ್ಕೆ ಎತ್ತರಕ್ಕೆ ಬೆಳೆದಿದ್ದಾರೆ. ತಾಯಿ ಅಂತ ನೋಡಿದ್ರೆ ರೇಪ್ ಮಾಡಿದ್ದಾರೆ. ಎಂತೆಂಥ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿ ಅದನ್ನು ವಿಡಿಯೋ ಮತ್ತೆ ಮಾಡ್ಯ ನೀವು. ಮತ್ತು ಆ ವಿಡಿಯೋ ನೋಡ್ಕೊಂಡು ಏನು ಮಾಡ್ತಿದ್ಲಿ ರಾತ್ರಿ? ಏನು ಮಾಡ್ತಿದ್ದಿ? ಎಂಥ ದರಿದ್ರ ನನ್ನ ಇಂಥ ನಾಲಾಯಕ ನನ್ನ ಮಕ್ಕಳಿಗೆ ಗಲ್ಲು ಶಿಕ್ಷೆ 100% ಆಗಲೇಬೇಕು ಇವರಿಗೆ. ಯಾಕಂದರೆ ಇವ್ರಿಗೆ ಗೊತ್ತಾಗಬೇಕು ನ್ಯಾಯಾಂಗ ವ್ಯವಸ್ಥೆ ಏನನ್ನೋದು, ಜನರ ತಾಕತ್ತೇನನ್ನೋದು ಗೊತ್ತಾಗಬೇಕು, ಹೆಣ್ಣಿನ ಶಕ್ತಿ ಏನನ್ನೋದು ಗೊತ್ತಾಗಬೇಕು. ಇಂಥವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕ್ರಿ. ಇಲ್ಲಾಂದ್ರೆ ಹೆಣ್ಣು ಮಕ್ಕಳ ಕೈಯಾಗ ಕೊಟ್ಟು ಬಿಡ್ಬೇಕ್ರಿ, ಕಲ್ಲು ಹೊಡೆದೊಡೆದು ಸಾಯಿಸ್ಬೇಕು. ಇಂಥ ನಾಲ್ಕು ನನ್ನ ಮಕ್ಕಳು ಇಲ್ಲಪ್ಪ ಅಂದ್ರೆ ಇಂಥವ್ರಿಗೆ ಇವನು ಮತ್ತು ಹೈಕೋರ್ಟ್ಗೆ ಅರ್ಜಿ ಆಗಿಬಿಟ್ಟನ, ನನಗೆ ಬೇಲ್ ಕೊಡ್ರಿ, ನನಗೆ ಜೀವಾವಧಿ ಶಿಕ್ಷೆಯಿಂದ ರಕ್ಷಣೆ ಮಾಡಿರಿ. ಎಂಥ ನೀಚ ಹೊಲಸು ಬದ್ಮಾಶ್ ಹಡ್ಸಿ ಮಗ ಇರ್ಬೇಕು ಪ್ರಜ್ವಲ್ ರೇವಣ್ಣ. ಅರ್ಜಿ ಹಾಕಿಬಿಟ್ಟಿದಾನ ಮತ್ತು ಅರ್ಜಿ ತಿರಸ್ಕಾರ ಆಯಿತು, ಅದು ಮತ್ತೆ ಬೇರೆ. ಅಂದರೆ ಇವನ್ಗೆ ಬೇಲ್ ಕೊಟ್ಟ ಇವನನ್ನು ಹೊರಗಡೆ ತಂದು ಕೂಡಲೇ ಮತ್ತೊಂದು 2,000 ಮಣ ಇವು ಮತ್ತೊಂದು ಕೆಲವೊಂದಿಷ್ಟು ನಾಯಕರಿಗೆ ಇದು ಪುಸ್ಲ ಸಿಗೋದು. ಏನು ಬಿಡೋ ಮರೆ ಮಾಡಿದ್ರೆ ಅವನು 2 ತಿಂಗಳು ಒಳಗೆ ಹೋಗ್ತೇವೆ, ಮತ್ತು ಮೇಲ್ಮನವಿ ಸಲ್ಲಿಸೋದು, ಅಲ್ಲಿ ಇದಾಗ್ತದೆ, ನಮ್ಗೆ ಬೇಲ್ ಸಿಗ್ತದೆ, ನಾವು ಹೊರಗಡೆ ಬರೋದು, ಮತ್ತು ಮಜಾ ಮಾಡ್ಕೊಂಡು ತಿರುಗಾಡೋದು. ಅಂದ್ರೆ ಬಡವರು ಏನಪ್ಪ ಅಂದ್ರೆ ನಿಮ್ಮ ಆಟದ ಗೊಂಬೆದಾರಲೇ ಮಬ್ಬ ಹಡಿಸಿ ಸೊಳೆ ಮಕ್ಕಳ್ರೆ. ನಿಮ್ಮ ಮನ್ಯಾಗ ಕೆಲಸ ಮಾಡೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರಲ್ಲೇ ಪ್ರಜ್ವಲ್ ರೇವಣ್ಣ. ಇನ್ನು ಸೂರಜ್ ಇವು ಯಾವ ಗಂಡು ಮಕ್ಕಳೊಳಗೆ ಏನದಂತ ನೋಡಕ್ಕೆ ಬಂದಿಲ್ಲ. ನಿಂದು ನಾಳಾನ ಅವಂದು ನಾಳಾನ ಏನಂತ ನೋಡಕ್ಕೆ ಬಂದಿದ್ದೆ ಅಲ್ಲಿ. ನಿಂಗೆ ತಿಳಿಯಂಗಿಲ್ಲ ಗಂಡು ಮಕ್ಕಳ ಮ್ಯಾಗ ಇವನ ಕಡೆಯಿಂದ ಲೈಂಗಿಕ ಅದೇನು ಅಸಹಜ ಕ್ರಿಯೆ ಮಾಡ್ಕೊಂಡಿದಾರಲ್ಲ, ಆ ಪುಣ್ಯಾತ್ಮ ಎಂಥವು ಇರ್ಬೇಕು ಅವ. ಇವು ಗಂಡಸಲ್ಲ ಜಾಸ್ತಿ ಸಾಮಾನ್ಯ ಮ್ಯಾಗ ಓದಿಬೇಕಿಲ್ಲ. ಒಂದು ಗೊತ್ತಾನ ಗೊತ್ತಿಕ್ಕಿನ ಅಲ್ಲೇ ಸಾಮಾನು ಕಟ್ ಮಾಡಿ ಅವನ ಬಾಯಾಗ ತುರುಕಿ ಬರ್ಬೇಕಿತ್ತು. ಅವು ಬಂದು ಹೊರಗಡೆ ಕಂಪ್ಲೇಂಟ್ ಕೊಡೋದಂದ್ರೆ ಕರ್ಮಗೇಡಿಕೆ ಬಂದಿತ್ತಲ್ಲ ಇದು. ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇದೇ ರೇವಣ್ಣ HD ರೇವಣ್ಣ ಹೇಳ್ತಾನೆ, ನನ್ನ ಮಗ ತಪ್ಪು ಮಾಡಿದ್ರೆ ಅವನಿಗೆ ಗಲ್ಲು ಶಿಕ್ಷೆ ಆಗಲತ್ತಂದ. ಸೊ ಗಲ್ಲು ಶಿಕ್ಷೆ ಆಗ್ತದನ್ನು ಬಿಡ್ತದನ್ನು ಗೊತ್ತಿಲ್ಲ, ಆದರೆ ಜೀವಾವಧಿ ಶಿಕ್ಷೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಅಕಸ್ಮಾತ್ ಆಗಿ ನ್ಯಾಯಾಂಗ ವ್ಯವಸ್ಥೆ ಏನಾದರೂ ಕಣ್ಣು ತರೆದಿದ್ದ ಆದರೆ ಈ ನಮ್ಮ HD ರೇವಣ್ಣನ ಆಸೆ ಗಲ್ಲು ಶಿಕ್ಷೆ ಆಗಲಿ ತಂದು ಏನು ಹೇಳಿದ್ದಲ್ಲ, ತಪ್ಪು ಮಾಡಿದ್ದು ಸತ್ಯ ಅದ. ಸೊ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ಕೂಡ ನಮ್ಮದು ಅದ. ಪ್ರತಿಯೊಬ್ಬ ನಾಯಕರಿಗೆ, ರಾಜಕೀಯ ನಾಯಕರಿಗೆ ಇದೊಂದು ಪಾಠ ಆಗಬೇಕು. ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡಬೇಕನ್ನೋ ಆಸೆ ನಂದು ಅದ. ನಿಮ್ದೇನದ ಅನ್ನೋದು ನನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮಸ್ಕಾರ.